ದುಡ್ಡು 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 ಮಾಡೋದು ಹೇಗೆ ನೋಡೋಣ. ಸಣ್ಣ ಬಂಡವಾಳ ದೊಡ್ಡ ಮೊತ್ತದ ಲಾಭ ತೆಗೆಯೋದು ಯಾವ ಥರ ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಫುಲ್ಲು ವಿಡಿಯೋ ಬೇಕಾದ್ರೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಜೇನು ಕೃಷಿ ಅಂತಂದರೆ ನೀವು ಜೇನು ಕೃಷಿ ಬೇರೆ, ಜೇನು ಸಾಕಾಣಿಕೆ ಬೇರೆ, ತಳಿ ಅಭಿವೃದ್ಧಿ ಬೇರೆ. ಆವ್ರೇಜ್ ಒಂದು 6 kg ಅಂತ ಇಟ್ಕೋಬೋದು. ಹಾಂ, ಎಷ್ಟು ದಿನ ಇದ್ರದ್ದು ಇನ್ಕಮ್ ಹೇಗಿದೆ? ಈಗ ನಮ್ಮದೊಂದು 2 ಎಕರೆ ತೋಟ ಇರುತ್ತೆ, ಅಡಿಕೆ ತೋಟ. ಅದ್ರಲ್ಲಿ ಫಸ್ಲು ಬರ್ತಾ ಇರುತ್ತೆ, ಚೆನ್ನಾಗಿದೆ, ಮಲೆನಾಡಲ್ಲೇ ಇರೋಂಥದ್ದು. ಈಗ ಅದ್ರಲ್ಲಿ ನಾವು ಜೇನುಗೂಡು ಇಟ್ಬಿಟ್ಟು ಸಾಕಬೇಕು, ಜೇನು ಕೃಷಿನ ಮಾಡಿ ಉದ್ಯಮ ಮಾಡಬೇಕು ಅಂದರೆ ಯಾವ ಥರ ಸೈಡ್ ಬಿಸ್ನೆಸ್ಸು ಟ್ರೈನಿಂಗ್ ತೊಗೋಬೇಕು. ಅದಕ್ಕೆ ಅಂತಲೇ ಕೇಂದ್ರಗಳಿದೆಯಾ? ಇದೆ. ಈಗ ಅದು ಫುಲ್ ಉಚಿತವಾಗಿರುತ್ತಾ ಅಥವಾ ಏನದು ಅಮೌಂಟ್? ಅಲ್ಲಿ ನಿಮ್ಮ 500ಕ್ಕೂ ಮಾರ್ತಾರೆ, 600ಕ್ಕೂ ಮಾರ್ತಾರೆ, 700, 800, 1000 ರೂಪಾಯಿ ತನೂ ಮಾರ್ತಾರೆ. ಈಗ ನೀವು ಹೇಳ್ತಿರಲ್ಲ, ಈಗ ನೀವು 500 ರೂಪಾಯಿ, 600 ರೂಪಾಯಿ, 700 ರೂಪಾಯಿ ಅಂತ ಹೇಳ್ತಿರಲ್ಲ. ಈ ಕೆಲವು ಕಡೆಗಳಿಗೆ ಜೇನುತುಪ್ಪಗಳು 200 ರೂಪಾಯಿಗೆ ಸಿಗುತ್ತಲ್ಲ, ಅದೇನು ನಕಲಿ ತುಪ್ಪಗಳ? ನೀವು ಹೇಳಿರೋ ಪ್ರಕಾರದಲ್ಲಿ ನಕಲಿ ಜೇನುತುಪ್ಪ ಅಥವಾ ಅಸಲಿ ಜೇನುತುಪ್ಪ ಯಾವುದಂತ ಕಂಡುಹಿಡೋಕ್ಕಾಗತ್ತಾ? ಈ ಕೆಲವರು ಜೇನು ಕೃಷಿಕರು ಏನು ಹೇಳ್ತಾರೆ, ಜೇನು ಉದ್ಯಮ ಮಾಡಿದ್ವಿ ಅಥವಾ ಜೇನುತುಪ್ಪ ಅದು ಉದ್ಯಮ ಮಾಡಿದ್ವಿ, ಅದರಲ್ಲಿ ನಾವು ಲಾಸ್ ಆಯಿತು ಅಂತ ಹೇಳ್ತಾರಲ್ಲ, ಇದು ಲಾಸ್ ಆಗೋಂಥದ್ದು ಏನಿದೆ? ಈಗ ನಾವು ಕೇಳ್ತಿರೋದು ಟೋಟಲಾಗಿ, ಈಗ ನಾನೊಬ್ಬ ಕೃಷಿಕ, ಈಗ 3 ದಿನ ನಾನು ಟ್ರೈನಿಂಗ್ ತೊಗೊಬಿಟ್ಟು ಬಂದೆ. ನೀವು ಹೇಳಿದ ಕಡೆನೇ ಈಗ ಕೃಷಿ ಇಲಾಖೆಯಲ್ಲಿ ಟ್ರೈನಿಂಗ್ ಹೇಳಿದ್ರು, ಅಲ್ಲಿ 3 ದಿನ ಟ್ರೈನಿಂಗ್ ತೊಗೊಬಂದೆ. ಆದ ನಂತರ ಒಂದು 15 ದಿನ ನಿಮ್ಮ ಥರ ಯಾರಾದರೂ ಗೊತ್ತಿರೋ ಅಂಥ ಅನುಭವಸ್ಥರ ಹತ್ರ ನಾವು ಟ್ರೈನಿಂಗ್ ತೊಗೊಂಡ್ಬಿಟ್ಟು ನೆಕ್ಸ್ಟ್ ನಾನೊಂದು 50 ಜೇನು ಪೆಟ್ಟಿಗೆ ಖರೀದಿ ಮಾಡಿಬಿಟ್ಟು ನಾನು ಮಾಡ್ತೀನಿ. ಅದರ ನಂತರ ನಾನು ಸಕ್ಸಸ್ ಏನೋ ಅದು. ಇದರಲ್ಲಿ ಗಂಡು ಹೆಣ್ಣು ಹೇಗೆ ಗೊತ್ತಾಗುತ್ತೆ?